ಅವರೆಲ್ಲ ದೂರದ ಊರುಗಳಿಂದ ಬಂದು ಬೆಂಗಳೂರಿನಲ್ಲಿ ಸ್ವಂತ ಜೀವನ ನಡೆಸ್ತಿರೋರು. ಆದರೆ ಸರ್ಕಾರದ ಆ ಒಂದು ಆದೇಶವನ್ನ ಇಟ್ಕೊಂಡು ಅವರಿಗೆ ಕಿರುಕುಳ ನೀಡೋ ಕೆಲಸ ಆಗ್ತಿದೆ. ಹೀಗಾಗಿ ನಮಗೆ ಈ ಜೀವನವೇ ಬೇಡ ಅಂತ ಹೇಳ್ತಿದ್ದಾರೆ. ಅಷ್ಟಕ್ಕೂ ಅವರು ಯಾರು, ಅವರಿಗೆ ಆಗ್ತಿರೋ ಸಮಸ್ಯೆ ಆದ್ರೂ ಏನು ಅನ್ನೋದ್ರ ಡೀಟೇಲ್ಸ್ ಎಲ್ಲಿದೆ. ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಗುಟ್ಕಾ, ಸಿಗರೇಟ್? ಪೊಲೀಸರ ಕಾಟ, ಪುಡಿ ರೌಡಿಗಳ ದರ್ಪಕ್ಕೆ ಸಿಗರೇಟ್ ಬ್ಯಾನ್ ಸೂತ್ರ. ಎಸ್, ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ತನ್ನದೇ ಆದ ಆದಾಯದ ಪಾಲನ್ನ ತಂಬಾಕು ಉತ್ಪನ್ನಗಳು ಮತ್ತು ಸಿಗರೇಟ್ ಮಾರಾಟದಿಂದಲೇ ಹೋಗ್ತಿದೆ. ಆದರೆ ಈ ಸಿಗರೇಟ್ ಮತ್ತು ತಂಬಾಕು ಮಾರಾಟ ಮಾಡೋ ಬೇಕರಿ ಮತ್ತು ಕಾಂಡಿಮೆಂಟ್ಸ್ಗಳ ಪಾಲಿಗೆ ನಷ್ಟದ ಜೊತೆಗೆ ಮಾನಸಿಕ ಕಿರಿಕಿರಿಯನ್ನ ಸಹ ಉಂಟು ಮಾಡ್ತದೆ ಅಂತ ಬೇಕರಿ ಮಾಲೀಕರ ಸಂಘದವರು ಹೇಳ್ತಿದ್ದು, ಇದರಿಂದ ನಮಗೆ ಶಾಶ್ವತ ಮುಕ್ತಿ ಬೇಕು ಅಂತಿದ್ದಾರೆ. ಹೌದು, ಸಿಗರೇಟ್ ಮಾರಾಟ ಮಾಡೋ ಅಂಗಡಿಗಳ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ. ಸಾವಿರಾರು ರೂಪಾಯಿ ಸಿಗರೇಟ್ ತೆಗೆದುಕೊಂಡು ಹೋಗ್ತಾರೆ. ಠಾಣೆಗೆ ಕರೆಸಿ 5 ರಿಂದ 10 ಸಾವಿರ ದಂಡ ಕಟ್ಟಿ ಅಂತಾರೆ. ಇನ್ನೊಂದು ಕಡೆ ಜಿಬಿಎ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು, ಫುಡ್ ಸೇಫ್ಟಿ ಅಧಿಕಾರಿಗಳು ಅಂತ ಬರೋ ನಕಲಿ ಅಧಿಕಾರಿಗಳಿಂದಲೂ ನಮಗೆ ಕಿರುಕುಳವಾಗ್ತಿದೆ. ಇದ್ರ ಜೊತೆಗೆ ಲೋಕಲ್ ಪುಡಿ ರೌಡಿಗಳು ನಮ್ಮ ಮೇಲೆ ಸಿಗರೇಟ್ ವಿಚಾರಕ್ಕೆ ಹಲ್ಲೆ ಮಾಡ್ತಾರೆ. ಇದನ್ನೆಲ್ಲ ತಡೆಯಲು ಸರ್ಕಾರ ಮುಂದೆ ಬರ್ತಿಲ್ಲ. ಜೊತೆಗೆ ಈಗ NGO ಹೆಸರಿನಲ್ಲಿ ಬರೋ ನಕಲಿ ಫುಡ್ ಸೇಫ್ಟಿ ಅಧಿಕಾರಿಗಳ ಕಿರುಕುಳವು ಶುರುವಾಗಿದೆ. ಹಾಗಾಗಿ ಈ ಸಿಗರೇಟ್ ಮತ್ತು ತಂಬಾಕಿನ ಮಾರಾಟವನ್ನ ಬ್ಯಾನ್ ಮಾಡುವಂತೆ ಸರ್ಕಾರಕ್ಕೆ ಕರ್ನಾಟಕ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಹಾಗೂ ಸಣ್ಣ ಉದ್ದಿಮೆದಾರರ ಒಕ್ಕೂಟ ಮನವಿ ಮಾಡಲು ಸಜ್ಜಾಗಿದೆ. ಬೆಂಗಳೂರಿನಲ್ಲಿ ಸಣ್ಣ ಉದ್ಯಮೆದಾರರಿಗೆ ಹಲವಾರು ಇಲಾಖೆಗಳಿಂದ ತೊಂದರೆ ಆಗ್ತಾ ಇದೆ. ಸಣ್ಣ ಉದ್ಯಮೆದಾರರು ಅಂದರೆ ಬೇಕರಿ, ಕಾಂಡಿಮೆಂಟ್ಸು, ಬೀಡ ಅಂಗಡಿ, ಸಣ್ಣ ಉದ್ಯಮೆದಾರರು ತಳ್ಳುವ ಗಾಡಿ ಹಿಡಿದು ಫುಟ್ಪಾತ್ ವ್ಯಾಪಾರಿಗಳಿಂದ ಸಣ್ಣ ಪುಟ್ಟ ಹೋಟೆಲ್ ಉದ್ಯಮದವರಿಗೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡವರಿಗೆ ತೊಂದರೆ ಆಗ್ತಾ ಇದೆ. ಮೇಯ್ನಾಗಿ ಈ ಕಾಂಡಿಮೆಂಟ್ಸ್ ಅವರಿಗೆ ಸಿಗರೇಟ್ಗಳನ್ನು ಎತ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಹಾಗೇ ಹಲವಾರು BBMP ಅಧಿಕಾರಿಗಳು, ನಕಲಿ ಅಧಿಕಾರಿಗಳು, ನಾವು ಏನು ಲೈಸೆನ್ಸ್ ಮಾಡಿ ಕೊಡ್ತೀವಿ, ಅದು ಮಾಡಿ ಕೊಡ್ತೀವಿ, ಇದು ಮಾಡಿ ಕೊಡ್ತೀವಿ ಅಂತ ದುಡ್ಡು ತಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಜಯನಗರದಲ್ಲೂ ಕೂಡ ಒಂದು ಬೇಕರಿಯಲ್ಲಿ ಆ ಘಟನೆ ನಡೆದಿದೆ. ಇನ್ನು ಸರ್ಕಾರಕ್ಕೆ ಮನವಿ ಮಾಡಿದ ಬಳಿಕ ಇದೇ 15ರಿಂದ ಇಡೀ ರಾಜ್ಯದಲ್ಲಿ ಸಿಗರೇಟ್ ಮತ್ತು ತಂಬಾಕು ಮಾರಾಟವನ್ನ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ನಲ್ಲಿ 1 ವಾರಗಳ ಕಾಲ ಪ್ರಾಯೋಗಿಕವಾಗಿ ಮಾರಾಟ ಮಾಡೋದನ್ನ ನಿಲ್ಲಿಸೋದಕ್ಕೆ ಒಕ್ಕೂಟ ಆಲೋಚನೆ ಮಾಡ್ತಿದೆ. ಗೃಹ ಸಚಿವರ ಭೇಟಿ ಬಳಿಕ ಇದರ ಬಗ್ಗೆ ಮಾಲೀಕರು ಒಂದು ನಿರ್ಧಾರ ಕೈಗೊಳ್ಳಲಿದ್ದಾರೆ. ಬಡವರು ಎಲ್ಲಿ ಹೋಗಬೇಕು? ನ್ಯಾಯ ಕೇಳಿಕೊಂಡು ಪೊಲೀಸ್ ಹತ್ರ ಹೋಗಬೇಕು. ಸೊ ಪೊಲೀಸ್ ಹತ್ರನೇ ಹೋಗುವಂಥ ಒಂದು ಇದಕ್ಕೆ ಅಡ್ಡಿಯಾಗಿದೆ. ಯಾಕಂತಂದರೆ ಬೇಲಿ ಇದ್ದು ಹೊಲ ಮೇಯ್ದಂತೆ ಆಗ್ತಾ ಇದೆ ಈಗ. ಸೊ ಎಲ್ಲಿ ಅವರಿಗೆ ರಕ್ಷಣೆ ಸಿಗಬೇಕು, ಅವರೇ ರಕ್ಷಣೆ ಕೊಡ್ತಾ ಇಲ್ಲ ಈಗ. ಸೊ ಹಾಗಿರುವಾಗ ನಿಜವಾಗಿ ನಮ್ಮ ಸರ್ಕಾರಕ್ಕೆ ಯಾವುದಾದ್ರೂ ತೊಂದರೆ ಇದ್ದರೆ ಅಥವಾ ಇದ್ರ ಕಂಪನಿ ಮೇಲೆ ಅವರು ಅದನ್ನು ಹೇರಿಕೆ ಮಾಡಲಿ, ಏನು ಸಮಸ್ಯೆ ಇದ್ದರೆ, ಯಾಕೆ ಈ ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮದಾರರ ಮೇಲೆ ಇವರು ಪ್ರಹಾರ ಮಾಡ್ತಾ ಇದ್ದಾರೆ? ಒಟ್ಟಲ್ಲಿ ಸಿಗರೇಟ್ ಮತ್ತು ತಂಬಾಕು ಆರೋಗ್ಯಕ್ಕೆ ಹಾನಿಕಾರಕ. ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ಲಾಭವಾಗ್ತಿದೆ ಬಿಟ್ರೆ ಅದನ್ನ ಮಾರಾಟ ಮಾಡ್ತಿರೋರು ಮತ್ತು ಅದನ್ನ ಬಳಸ್ತಿರೋರ ಜೀವನ ಮಾತ್ರ ಹದಗೆಡ್ತಿದೆ. ಸರ್ಕಾರ ಈ ವಿಚಾರದಲ್ಲಿ ಹೇಗೆ ಕ್ರಮ ಕೈಗೊಳ್ಳುತ್ತೆ? ಸಂಪೂರ್ಣ ಬ್ಯಾನ್ ಮಾಡುತ್ತಾ ಇಲ್ಲ ರೂಲ್ಸ್ ಬದಲಾವಣೆ ಮಾಡುತ್ತಾ? ಕಾದ್ ನೋಡ್ಬೇಕಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.